ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಕೇಳ್ತಿದ್ರಲ್ವಾ ನಿಮ್ಮ ಮನೆಯವ್ರ ಜೊತೆಗೆ ವಿಡಿಯೋ ಮಾಡಿ ಆ್ಯಂಡ್ ಅತ್ತೆ ಮಾವನ್ನ ಯಾಕೆ ತೋರಿಸಲ್ಲ, ಅತ್ತೆ ಮಾವ ಯಾಕೆ ಕ್ಯಾಮ್ರಾಗೆ ಬರಲ್ಲ ಅಂತೆಲ್ಲ ಕೇಳ್ತಿದ್ರಿ. ಈ ವಿಡಿಯೋದಲ್ಲಿ ಅದಕ್ಕೆ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೋಡಿ ಆನ್ಸರ್ ಸಿಗುತ್ತೆ ನಿಮಗೆ. ಐ ಹೋಪ್ ಈ ಒಂದು ವ್ಲಾಗ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ. ಆ್ಯಂಡ್ ನಮ್ಮ ಕಂಪ್ಲೀಟ್ ಫ್ಯಾಮಿಲಿನ ಇವತ್ತು ನಿಮಗೆ ತೋರಿಸ್ತೀನಿ. ನನ್ನ ಫೇವ್ರೆಟ್ ಇವಳು ಮೋನಾ. ಹಲೋ ಹಾಯ್ ಫ್ರೆಂಡ್ಸ್, ಇವನು ನನ್ನ ತಂಗಿ ಮಗ ಹೇಮಂತ್ ಗುರ್ಕರ್. ಇವಳು ನನ್ನ ತಂಗಿ ಮಗಳು. ಇವಳು ಹೆಸರು ಮೋನಿಸಾ ಗುರ್ಕರ್. ನಮ್ಮ ಪ್ರೀತಿಯ ಇವನು ನನ್ನ ಮುದ್ದಿನ ಮಗ ಯುವನ್ಸ್ ಅಂತ. ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಯಾಕಮ್ಮೆ ಮಲ್ಕಮ್ಮ ಯಾಕೆ ಅಳೋದು ಸ್ಕಂದ? ನಿದ್ದೆ ಬಂದಿದೆ ಸರ್ಗೆ, ನಿದ್ದೆ ಮಾಡಿ ಸರ್. ಸರಿ. ಈ ವ್ಲಾಗ್ 15 ಡೇಸ್ ಬ್ಯಾಕ್ ಮಾಡಿದ್ದು ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ನಮ್ಮ ಅಜ್ಜಿ ಅಲ್ಲೇನು ನೋಡ್ತಾ ಇದ್ದೀರಾ ಅಂದರೆ ಕ್ರಿಶ್ ಅಜ್ಜಿ, ಕ್ರಿಶ್ ತಾಯಿಯವರು ನಮ್ಮ ಪುಟಜ್ಜಿ. ಸೊ ಆ್ಯಂಡ್ ನಮ್ಮ ಮಮ್ಮಿ ಆ್ಯಂಡ್ ನಮ್ಮ ನೈಬರ್ ನಾವೆಲ್ಲರೂ ಒಂದಿನ ಹೋಗಿದ್ವಿ ದೇವನಹಳ್ಳಿಯಿಂದ ಮೈಸೂರಿಗೆ. ಆವಾಗ ಈ ವ್ಲಾಗ್ನ ಮಾಡಿದ್ದು. ಆ್ಯಂಡ್ ಇವರೇ ನಮ್ಮ ಅತ್ತೆ ಅಡುಗೆ ಮಾಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಅತ್ತಿಗೆ ಪಾತ್ರೆ ವಾಶ್ ಮಾಡ್ತಾ ಇದ್ದಾರಲ್ಲ ಅವರು ನಮ್ಮ ಅತ್ತಿಗೆ. ಸೊ ಇವತ್ತು ನಾವೆಲ್ಲರೂ ಹೋಗಿದ್ರಿಂದ ಅವರು ಸ್ವಲ್ಪ ಕೆಲಸಗಳನ್ನ ಮಾಡ್ತಿದ್ರು. ಹಾಗೇನೆ ಬ್ಲಾಗ್ನ ಶೂಟ್ ಮಾಡಿರೋದು ನಮ್ಮ ಹೇಮು, ಅಂದರೆ ನನ್ನ ಅಳಿಮಯ್ಯ, ನಮ್ಮ ಅತ್ತಿಗೆ ಮಗ. ಆ್ಯಂಡ್ ಇಲ್ಲಿ ನೋಡ್ಬೋದು ಡ್ಯಾಡಿ ಕೂಡ ಬಂದಿದ್ರು ಅವತ್ತು. ಆ್ಯಂಡ್ ನಮ್ಮ ನೈಬರ್ ಅವ್ರ ಹಸ್ಬೆಂಡ್ ಕೂಡ ಬಂದಿದ್ರು. ಆ್ಯಂಡ್ ಬ್ಲ್ಯಾಕ್ ಚೇರಲ್ಲಿ ಕೂತಿರೋರೆ ನಮ್ಮ ಮಾವ. ಸೊ ನಮ್ಮ ಮಾವ ಅತ್ತೆನ ನೋಡಿದ್ರಿ ಅಲ್ವಾ. ಯಾಕೆ ಅತ್ತೆ ಅನ್ನೋದಕ್ಕೆ ನನಗೆ ಇಲ್ಲಿ ಅನ್ಕಂಫರ್ಟಬಲ್ ಆಗ್ತಿದೆ, ಬಿಕಾಸ್ ನಾನು ಅಮ್ಮ ಅಂತಲೇ ಕರೆಯೋದು. ಬಟ್ ನಿಮಗೆ ಅಂಡರ್ಸ್ಟುಡ್ ಆಗಲಿ ಅಂತ ಹೇಳಿ ನಮ್ಮ ಅತ್ತೆ ಅಂತ ನಾನು ಹೇಳಿದೆ. ಆ್ಯಂಡ್ ನಮ್ಮ ಅಮ್ಮನ್ನ ಮತ್ತು ನಮ್ಮ ಮಾವನ್ನ ಯಾಕೆ ತೋರಿಸಲ್ಲ, ಇದೇ ನಿಮ್ಮ ಕ್ವಶನ್ಸ್ ಅಲ್ವಾ. ವಿಡಿಯೋ ನೋಡ್ತಾ ಇರಿ, ಆನ್ಸರ್ ಮಾಡ್ತೀನಿ. ಆ್ಯಂಡ್ ಅದಕ್ಕೂ ಮೊದಲು ಸ್ವಲ್ಪ ಒಂದು ಕ್ಲಾರಿಟಿನ ಕೊಡಬೇಕು. ವ್ಯೂವರ್ಸ್ ನೋಡೋರಾಗಿರ್ಬೋದು. ವ್ಯೂವರ್ಸ್ ಅಂತ ಹೇಳಿದ್ರೆ ಇಲ್ಲಿ ನನ್ನ ರಿಲೇಟಿವ್ಸ್ ಕೂಡ ಇದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ, ನನಗೆ ಗೊತ್ತಿರೋರು ಇದ್ದಾರೆ, ನನ್ನ ನೈಬರ್ಸ್ ಇದ್ದಾರೆ, ನನ್ನ ನೇಟಿವ್ ಪ್ಲೇಸಿಂದ ಕೂಡ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ ಓಮಿಂದ ಕೂಡ ನನಗೆ ಹಲವಾರು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಲ್ವಾ. ಸೊ ಒಂದು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ, ಬಿಕಾಸ್ ನಾನು ಯಾಕೆ ಇನ್ನು ಡ್ಯಾಡು ಮನೆಯಲ್ಲೇ ಇದ್ದೀನಿ. ಸೊ ಇದೊಂಥರ ಎಲ್ಲರೂ ಮೈಂಡ್ ಸೆಟ್ಟಲ್ಲೂ ಬಂದಿರೋವಂಥ ಕ್ವಶನ್ಸ್. ನನಗೆ ಕಮೆಂಟ್ ಕೂಡ ಮಾಡಿದ್ರಿ, ನಾನು ಎಲ್ಲದು ಕೂಡ ಡಿಲೀಟ್ ಮಾಡಿದ್ದೀನಿ, ಬೇರೆ ಯಾರೂ ನೋಡಬಾರ್ದು ಅಂತ. ಬಿಕಾಸ್ ನನಗೆ ಇಷ್ಟ ಆಗದೆ ಇರೋ ಕಮೆಂಟ್ ನಾನು ಅಲ್ಲೇ ಹೈಡ್ ಮಾಡ್ತೀನಿ, ಇಲ್ಲ ಜಸ್ಟ್ ರಿಮೂವ್ನೇ ಮಾಡಿಬಿಡ್ತೀನಿ. ಏನಪ್ಪ ಅಂತಂದರೆ ಸ್ಕಂದನ್ಗೆ ಅಲ್ಲಿ ಕಂಫರ್ಟಬಲ್ ಇಲ್ಲ, ಮೈಸೂರಿಗೆ ಅವನಿನ್ನ ಅಡ್ಜಸ್ಟ್ ಆಗಿಲ್ಲ. ಸೊ 15 ಡೇಸ್ ನಾನೇನು ಕರ್ಕೊಂಡೋಗಿದ್ದೆ ಆವಾಗ ನೀವು ವ್ಲಾಗ್ಸಲ್ಲಿ ನೋಡಿರ್ಬೋದು ಸ್ಕಂದ ಹೇಗಾಗಿದ್ದ ಅಂತ. ಸೊ ಅವನ ಕಂಫರ್ಟ್ ಝೋನ್ ನಮಗೆ ಇವಾಗ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ಅವನು ಒಂದು ಮಗು ಇವಾಗ. ಸೊ ಅವ್ನು ಎಷ್ಟು ಖುಷಿಯಾಗಿರ್ಬೇಕು, ಈಗ ಅವನು ಖುಷಿಯಾಗಿರುವಂಥ ಟೈಮ್ ಇದು. ಸೊ ಅವ್ನಿಗಾಗಿಲ್ಲ ಅಂದರೂ ನಾವು ಅದೇ ಮನೇಲಿ ಇಟ್ಕೊಂಡು ಅವನಿಗೆ ಹಿಂಸೆ ಆದ್ರೂ ಕೂಡ ಯಾರೋ ಏನೋ ಅಂತಾರೆ ಅಂತ ಅಲ್ಲೇ ಇಟ್ಕೊಳ್ಳೋದು ಅದೆಲ್ಲ ನನಗೆ ಇಷ್ಟನೇ ಆಗಲ್ಲ. ಕ್ರಿಷ್ಗೂ ಕೂಡ ಅಷ್ಟೇ. ಸೊ ಅವನೆಲ್ಲ ಆರಾಮಾಗಿರ್ತಾನೆ. ನಮ್ಮ ಡ್ಯಾಡು ಮನೇಲಾದರೆ ಇದು ತೊಟ್ಟಿ ಮನೆ, ಸೊ ತುಂಬಾ ಆರಾಮಾಗಿದೆ, ಸ್ಪೇಸಿಯಸ್ ಆಗಿದೆ ನಮ್ಮ ಮನೆಯಲ್ಲಿ. ಬೇಕಾದರೆ ಹೋಮ್ ಟೂರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಸೊ ತುಂಬಾ ಚೆನ್ನಾಗಿರ್ತಾನೆ ಆ್ಯಂಡ್ ಕಂಫರ್ಟಬಲ್ ಆಗಿರ್ತಾನೆ, ಹಾಗಾಗಿ ನಾನು ಇಲ್ಲೇ ಇದ್ದೀನಿ. ಆ್ಯಂಡ್ ಅವತ್ತೇ ಕೂಡ ನಾವು ಕಾರ್ಗೆ ನೇಮ್ ಕೂಡ ಬರ್ಸಿದ್ವಿ. ನನ್ನ ಚಾನಲ್ದು ವ್ಲಾಗ್ದು ನೇಮ್ ಹಾಕ್ಸ್ಬೇಕು, ಈ ಥರ ಯೂಟ್ಯೂಬ್ ಸಿಂಬಲ್ ಹಾಕಿ ಅಂತ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಸೊ ಅದನ್ನು ಕೂಡ ಹಾಕ್ಸ್ದೆ. ಆ್ಯಂಡ್ ಇವನ್ ಸ್ಕಂದ ಅಂತ ಒಂದು ನೇಮ್ ಕೂಡ ಬರೆಸ್ದೆ. ಸೊ ಅದಂತೂ ನಂಗೆ ಸಖತ್ ಖುಷಿ ಆಯಿತು. ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅದೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಮೈಸೂರಿಂದ ನಾವು ಬಂದಿದ್ದಾದ ನೆಕ್ಸ್ಟ್ ಡೇ ಈ ಒಂದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಯಾಕೋ ಸ್ವಲ್ಪ ಸ್ಕಂದ ಹೇಳಿದ್ನಲ್ಲ, ಅಲ್ಲೇ ಮೈಸೂರಲ್ಲೇ ಅವ್ನು ಕಂಫರ್ಟಬಲ್ ಎಲ್ಲ ಅಳ್ತಾ ಇದ್ದ. ಅದರ ಎಸ್ಟರ್ಡೇನೆ ನಾವು ಹೋಗೋದು ಬಿಫೋರ್ ಡೇನೇ ಅವ್ನು ಅಳ್ತಾ ಇದ್ದ. ಆದ್ರೂ ನಾನು ಕರ್ಕೊಂಡೋದೆ. ಒಂದು 2 ಡೇಸ್ ಇರೋಣ, ಅಣ್ಣ ಅದಕ್ಕೆ ಎಲ್ಲರೂ ಬಂದಿದ್ದಾರೆ, ಏಮು ಮೋನು ಇದ್ದಾಗ ಇವನ್ನ ಕರ್ಕೊಂಡೋಗಿ ಸ್ವಲ್ಪ ಮಿಂಗಲ್ ಮಾಡಿದ್ರೆ ಅಡ್ಜಸ್ಟ್ ಆಗ್ಬೋದು ಪ್ರಾಬಬ್ಲಿ, ಆ ಥರ ಥಿಂಕ್ ಮಾಡಿ ನಾನು ಕ್ರಿಶ್ ಡಿಸೈಡ್ ಮಾಡಿ ಬರೋಕ್ಕೆ ಹೇಳಿದ್ರು ಕ್ರಿಶ್ ಕೂಡ. ಸೊ ನಾವೆಲ್ಲ ಹೋದ್ವಿ. ಹಾಗೆ ಅಜ್ಜಿನೂ ನೋಡ್ಕೊಂಡು ಬರೋಣ ಅಂತೇಳಿ ಡ್ಯಾಡಿ ಮಮ್ಮಿ ಅವರೆಲ್ಲ ಕೂಡ ಬಂದಿದ್ದರು. ಆ್ಯಂಡ್ ಹೋದ್ವಾ, ಈ ಥರ ಆಯಿತು. ಸೊ ಹಂಗೇನೆ ಅವ್ನಿಗೆ ಅಲ್ಲಿ ಹೋಯ್ತು ಅಂದ್ರೇ ಅಳೋದು, ಏನಾದರೂ ಒಂದು ಆಗೋದು, ಈ ಥರ ಆಗ್ತಾಯಿತ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ವಾಪಸ್ ಬಂದ್ವಿ. ಅದರ ನೆಕ್ಸ್ಟ್ ಡೇ ವ್ಲಾಗ್ ಇದು, ನೀವು ಕಂಟಿನ್ಯೂಷನ್ ವ್ಲಾಗ್ ನೋಡ್ತಾ ಇರೋದು.
ಸೊ ಡ್ಯಾಡಿ ಜೊತೆ ತಿಂಡಿ ತಿನ್ಸ್ಕೊತಿದ್ದಾನೆ. ಇಲ್ಲಿ ಎಷ್ಟು ಆರಾಮಾಗಿರ್ತಾನೆ ನೋಡಿ, ಅಲ್ಲಿ ಸುಮ್ಮನೆ ಕೈ ಕೈ ಅಂತಿರ್ತಾನೆ. ಅವ್ನು ಅಳಿಸೋದು ನನ್ಗೆ ಇಷ್ಟ ಆಗಲ್ಲ ಆ್ಯಂಡ್ ಅಲ್ಲಿ ಏನೂ ಕೂಡ ತಿನ್ನಲ್ಲ. ಸೊ 1 ಡೇ 2 ಡೇಸ್ ಆದರೆ ನೋಡೋಣ ಅಡ್ಜಸ್ಟ್ ಆಗ್ತಾನೆ ಅಂತ ನಾನು 15 ಡೇಸ್ ನೋಡಿದ್ದೀನಿ. ಅವ್ನು ಸರಿಯಾಗಿ ಇರೋದೇ ಇಲ್ಲ ಅಲ್ಲಿ. ಸೊ ಇನ್ನೊಂದು ಸ್ವಲ್ಪ ಒಂದು 2 ಮಂತ್ಸ್ ಆದರೆ ಅವ್ನಿಗೂ ಸ್ವಲ್ಪ ಬುದ್ಧಿ ಬರುತ್ತೆ. ಸೊ ಅವಾಗಿರ್ತಾನೆ ಅಂತ ನನ್ನ ಮನಸ್ಸಲ್ಲಿದೆ. ಸೊ ಹಾಗಾಗಿ ನಾನು ಇಲ್ಲೇ ಇದ್ದೀನಿ. ಇದೊಂದು ಕ್ಲಾರಿಫಿಕೇಷನ್ ಆಯಿತಾ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ಇನ್ನೂ ಕೆಲವೊಬ್ಬರು ಕೇಳೋವಂಥ ಕಾಮನ್ ಕ್ವಶನ್ಸ್ ಅಂತ ಅಂದರೆ, ಅತ್ತೆ ಮಾವನ್ನ ಯಾಕೆ ತೋರಿಸಲ್ಲ. ಸೊ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ಎಷ್ಟಿರುತ್ತೆ ಅಂದರೆ, ಅತ್ತೆ ಮಾವನ ತೋರಿಸಿ. ಸೊ ನೀವೇ ನನಗೆ ಒಂಥರ ಆರ್ಡರ್ ಮಾಡ್ದಂಗೆ ಇರುತ್ತೆ. ನಾನು ಪರ್ಸ್ನಲ್ ವ್ಲಾಗರ್ ಆಗಿ ನನ್ನ ಖುಷಿಗೆ ನಾನು ಈ ಒಂದು ವ್ಲಾಗ್ಸ್ ಎಲ್ಲ ಶೇರ್ ಮಾಡ್ಕೋತೀನಿ. ಇದೊಂದು ನನ್ನ ಫ್ಯಾಷನ್ ಅಷ್ಟೇ. ಇಲ್ಲ ಯಾವುದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿಲ್ಲ. ಒಂಥರ ಕಂಟೆಂಟನ್ನು ಕ್ರಿಯೇಟ್ ಮಾಡೋದು, ಇದು ನನ್ನ ಒಂದು ಕ್ರಿಯೇಟಿವ್ ಮೈಂಡ್ ಅಂತಲೇ ಹೇಳ್ಬೋದು. ವಿಡಿಯೋಸ್ ಮಾಡೋದಿರ್ಬೋದು, ಈ ಥರ ಫೋಟೋ ಶೂಟ್ ಇದೆಲ್ಲ ನಾನು ಮುಂಚೆಯಿಂದನೂ ಇಷ್ಟ. ಹಾಗಾಗಿ ನಾನು ಈ ಫೀಲ್ಡ್‌ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಸೊ ದಟ್ ನನ್ಗೇನು ಇಷ್ಟ ಆಗುತ್ತೆ ಅದನ್ನೇ ನಾನು ವ್ಲಾಗ್ಸಲ್ಲಿ ಹಾಕ್ತೀನಿ. ಆ್ಯಂಡ್ ನೀವೇನು ನನ್ನಿಂದ ಆ್ಯಸ್ ಅ ವ್ಲಾಗರ್ ಆಗಿ ನೀವು ಸಬ್ಸ್ಕ್ರೈಬರ್ ಆಗಿ ಎಕ್ಸ್ಪೆಕ್ಟ್ ಮಾಡೋದು ಅದು ಗುಡ್. ಬಟ್ ಗುಡ್ ಥಿಂಗ್ಸ್‌ನ ನೀವು ಎಕ್ಸ್ಪೆಕ್ಟ್ ಮಾಡಿದಾಗ ಅದನ್ನು ನಾನು ನನ್ನ ಕೈಲಾದಷ್ಟು ಮಾಡಿ ತೋರಿಸ್ತೀನಿ. ಅದು ಕೂಡ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ ಕೇಳಿದಂಥ ವಿಡಿಯೋಸ್‌ನ ಮಾಡಿದೆ ಅಂತ ನನಗೂ ಹ್ಯಾಪಿನೆಸ್ ಇರುತ್ತೆ. ಬಟ್ ನೀವೇನು ಮಾಡ್ತೀರಾ, ನಿಮ್ಮ ಅತ್ತೆ ಮಾವನ್ನ ಯಾಕೆ ತೋರಿಸಲ್ಲ. ನಿಮ್ಮ ಅತ್ತೆ ಮಾವನ್ನ ತೋರಿಸಿ. ಬಿಕಾಸ್ ನಮ್ಮ ಅತ್ತೆ ಮಾವ ಆ್ಯಂಡ್ ನಾನು, ನಮ್ಮ ಅತ್ತಿಗೆ, ಅಣ್ಣ ಎಲ್ರನ್ನೂ ತೋರಿಸ್ಬೇಕು ಅಂದರೆ ನಮಗೆ ಗುಡ್ ರಿಲೇಷನ್‌ಶಿಪ್ ಇದೆ. ಹೆಲ್ದಿ ರಿಲೇಷನ್‌ಶಿಪ್ಪಲ್ಲಿ ಇದ್ದೀವಿ ನಾವು. ಅವರು ನನ್ನ ಮೇಲಿರುವಂಥ ಪ್ರೀತಿಗೆ ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಮಾವ ಆಗಿರ್ಬೋದು, ನಮ್ಮ ಅಣ್ಣ ಅತ್ತಿಗೆ ಆಗಿರ್ಬೋದು ಬರ್ತಾರೆ ವಿಡಿಯೋಸ್‌ಗೆ. ನಾನು ಕರೆದ್ರೆ ಅವ್ರು ಬರಲ್ಲ ಅಂತ ಹೇಳಲ್ಲ 100%. ಆದರೆ ಅವ್ರಿಗೆ ಅನ್‌ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಅದನ್ನ ನಾನು ಕಣ್ಣಾರೆ ನೋಡ್ತಿರ್ತೀನಿ ಅಲ್ಲಿ. ಅವ್ರಿಗಿಷ್ಟ ಆಗಲ್ಲ ವಿಡಿಯೋಸಲ್ಲಿ ಬರೋದು. ಈ ಥರ ಜನರೆಲ್ಲ ನೋಡೋದು. ಕೆಲವೊಬ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದಕ್ಕೆ ಇಷ್ಟ ಇರಲ್ಲ. ಹಾಗೇನೇ ನನ್ನ ಫ್ಯಾಮಿಲಿಲಿ ಕೆಲವರು ಕೂಡ. ಸೊ ನನ್ನ ತಂದೆ ತಾಯಿಗೆ ಇಷ್ಟ ಬರ್ತಾರೆ ಅವರು ಅವಾಗವಾಗ ನಾನು ತೋರಿಸ್ತೀನಿ. ನಮ್ಮ ಅಣ್ಣನಿಗೂ ಇಷ್ಟ ಬರ್ತಾನೆ ತೋರಿಸ್ತೀನಿ. ಸೊ ಹಾಗಾಗಿ ಅವ್ರಿಗೆ ಅನ್‌ಕಂಫರ್ಟಬಲ್ ಫೀಲ್ ಆಗ್ತಿದೆ ನನ್ನ ಫ್ಯಾಮಿಲಿಯವ್ರಿಗೆ ಅಂತ ಗೊತ್ತಿದ್ದು ನಾನು ಅವ್ರನ್ನ ಫೋರ್ಸ್‌ಫುಲಿ ತಗೊಂಡು ಬಂದು ನಿಮಗೆಲ್ಲ ತೋರಿಸೋ ಅಗತ್ಯ ನನಗಿಲ್ಲ. ಆ್ಯಂಡ್ ನನಗಿಷ್ಟನೂ ಕೂಡ ಆಗಲ್ಲ. ಅಗತ್ಯ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಒಂದು ಹ್ಯಾಪಿನೆಸ್‌ನ ಕಿತ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಅವ್ರು ಹೇಗೆ ಖುಷಿಯಾಗಿರ್ತಾರೆ ಹಾಗೇ ಇರಲಿ. ವಿಡಿಯೋಸ್ ಮಾಡೋದಕ್ಕೆ ನನಗೆ ಖುಷಿ ಅಂದಾಗ ನಮ್ಮ ಮಾವ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಣ್ಣ, ಅತ್ತಿಗೆ ಆಗಿರ್ಬೋದು ಯಾವುದೇ ರೀತಿ ನನಗೆ ಬ್ಯಾಡ್ ಆಗಿ ಹೇಳೋದಾಗಿರ್ಬೋದು, ನೆಗೆಟಿವ್ ಆಗಿ ಹೇಳೇ ಇಲ್ಲ. ನಮ್ಮ ಅಮ್ಮ ಕೂಡ ಅಷ್ಟೇ, "ಮಾಡ್ತೀಯಾ? ಅದರಿಂದ ಏನು? ಏನಕ್ಕೆ ಮಾಡ್ತೀಯಾ? ಯಾವ ಥರ?" ಅದೆಲ್ಲ ಕೇಳ್ಕೋತಾರೆ. ಅವರು ಕೂಡ ಸ್ವಲ್ಪ ನಾಲೆಡ್ಜಿಕ್ ಆಗಿದ್ದಾರೆ. ನಮ್ಮ ಮಾವ ಕೂಡ ಅಷ್ಟೇ. ನಂಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಾನು ವಿಡಿಯೋಸ್ ಮಾಡಿದ್ರು ಅವ್ರು ಹ್ಯಾಪಿಯಾಗಿದ್ದಾರೆ. ಸೊ ಹಾಗಾಗಿ ನಾನು ಮಾಡ್ತೀನಿ. ಅಷ್ಟೇ ಖುಷಿ ನನಗೆ. ಅದು ಬಿಟ್ಟರೆ ಅವ್ರನ್ನ ನಿಮಗೆ ತೋರಿಸ್ಬಾರ್ದು. ನಾವೇ ಸಪ್ರೇಟ್ ಮನೇಲಿದ್ದೀವಿ. ನಾನು, ಕ್ರಿಶು, ನಮ್ಮ ಅತ್ತೆ ಮಾವನ್ನೇ ಬೇರೆ ಇರಿಸ್ಬಿಟ್ಟಿದ್ದೀವಿ. ಸೊ ಈ ಥರ ಎಲ್ಲ ನೀವು ಯಾಕೆ ಥಿಂಕ್ ಮಾಡ್ತೀರಾ ಅಂತನೂ ನನಗೆ ಗೊತ್ತಿಲ್ಲ. ನಾವಂತೂ ಎಲ್ಲರೂ ಒಂದೇ ಮನೇಲಿದ್ದೀವಿ ಆ್ಯಂಡ್ ಹೆಲ್ದಿ ರಿಲೇಷನ್‌ಶಿಪ್ ಆಗಿದ್ದೀವಿ ಆ್ಯಂಡ್ ಇನ್ನು ಮುಂದೆ ಕೂಡ ಹಾಗೇ ಇರ್ತೀವಿ. ಅದಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು. ಇನ್ನು ಮುಂದೆ ಯಾರು ಕೂಡ ನಿಮ್ಮ ಅತ್ತೆ ಮಾವನ್ನ ತೋರಿಸಿ, ನಿಮ್ಮ ಮನೆಯವ್ರ ಜೊತೆ ವಿಡಿಯೋ ಮಾಡಿ ಅದೆಲ್ಲ ಹೇಳ್ಬೇಡಿ. ಆದಷ್ಟು ನಮ್ಮ ಮನೆಯವರೇ ಖುಷಿಯಿಂದ ಯಾವಾಗ ವಿಡಿಯೋಸಿಗೆ ಬರೋದಕ್ಕೆ ಅವ್ರಿಗೆ ಆಸೆ ಆಗುತ್ತೆ ಆವಾಗ ಖಂಡಿತ ಮಾಡಿ. ನಾನು ಪೋಸ್ಟ್ ಮಾಡ್ತೀನಿ. ಅದನ್ನು ನೀವು ಎಂಜಾಯ್ ಮಾಡ್ತೀರಾ ಅಂದರೆ ಖಂಡಿತ ನಾನು ಪ್ರಯತ್ನ ಅಂತೂ ಮಾಡ್ತೀನಿ. ಅವ್ರಿಗೆ ಖುಷಿ ಆದಾಗ ನಾನು ಕೆಲವೊಂದು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ನಿಮಗೆ. ಇವಾಗ ಮನೇಲೇ ನಾನು ವ್ಲಾಗ್ ಮಾಡೋದ್ರಿಂದ ಅವ್ರದ್ದು ತುಂಬ ಟೈಮ್ ನಾನೇ ಸ್ಕಂದನ ಜೊತೆ ಇರ್ತೀನಿ ಅಂತ ಹೇಳಕ್ಕಾಗಲ್ಲ. ಮೈಸೂರಿಗೆ ಹೋದಾಗನೂ ಅಷ್ಟೇ. ಅವರು ಕೂಡ ಪಾಪುನ ನೋಡ್ಕೋತಿರ್ತಾರೆ. ಅದೆಲ್ಲ ನಾನು ಕ್ಯಾಮ್ರಾ ಆಫ್ ಮಾಡಿರ್ತೀನಿ. ಬಿಹೈಂಡ್ ಕ್ಯಾಮ್ರಾ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ಅದೆಲ್ಲ ನಾನು ಬೇಕಾದರೆ ಅವ್ರಿಗೆ ಚೀಟ್ ಮಾಡಿ ಸುಮ್ಮನೆ ಕ್ಯಾಮ್ರಾನ ಆನ್ ಮಾಡಿ ತೋರಿಸ್ಬೋದು. ಬಟ್ ಅದು ನನ್ನ ಸೆಲ್ಫಿಶ್‌ನೆಸ್ ಆಗುತ್ತೆ. ನನಗಿಷ್ಟ ಇಲ್ಲ ಆ ಥರ. ಸೊ ಅವರೇ ಯಾವಾಗ ಇಷ್ಟಪಟ್ಟು ಬರ್ತಾರೆ ಆವಾಗ ನಾನು ಖಂಡಿತ ನಿಮಗೆ ತೋರಿಸ್ತೀನಿ. ಅವ್ರು ನನ್ನ ಪ್ರೀತಿಗೋಸ್ಕರ ನನ್ನ ಮೇಲಿರೋ ಪ್ರೀತಿಗೆ ಅವರು ಫೋರ್ಸ್‌ಫುಲಿ ಬಂದು ಆಯಿತು ಮಾಡ್ಕೊ ಅನ್ನೋ ವಿಡಿಯೋನ ಅಂತ ಅಂದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಖಂಡಿತ ಅವರೇ ಖುಷಿಯಿಂದ ಬಂದಾಗ ನಾನು ನಿಮ್ಮೆಲ್ರಿಗೂ ನಮ್ಮ ಮನೆಯವ್ರನ್ನ ತೋರಿಸ್ತೀನಿ. ಆಲ್ರೆಡಿ ನಿಮಗೆ ನಮ್ಮ ಮನೆಯವರೆಲ್ಲ ಗೊತ್ತಿದೆ. ತೊಟ್ಲು ಶಾಸ್ತ್ರದ ವಿಡಿಯೋದಲ್ಲೆಲ್ಲ ನೋಡಿರ್ತೀರ. ನಮ್ಮ ಮಾವ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಣ್ಣ, ಅತ್ತಿಗೆ ಆಗಿರ್ಬೋದು, ಇಷ್ಟೇ ನನಗೆ ಕ್ಲೋಸ್ ಸರ್ಕಲ್ ಇರೋದು. ನಮ್ಮ ಆ ಕಡೆ ಫ್ಯಾಮಿಲಿಯಿಂದ. ಕ್ರಿಶ್ ಫ್ಯಾಮಿಲಿಯಿಂದ ನನಗೆ ಯಾರು ಗೊತ್ತೋ ಅವರೆಲ್ಲ ಇದ್ದಾರೆ. ಆ್ಯಂಡ್ ನಮ್ಮ ಚಿಕ್ಕತ್ತೆ ಮಕ್ಕಳಿರ್ಬೋದು, ನಾನು ಎಲ್ರನ್ನೂ ಆಲ್ಮೋಸ್ಟ್ ನೀವು ನೋಡೇ ಇರ್ತೀರ. ಆದ್ರೂ ನಿಮ್ಮ ಮನೆಯವ್ರ ಜೊತೆ ವಿಡಿಯೋ ಮಾಡಿ ಅಂತ ಹೇಳೋದು. ಸೊ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಕಮೆಂಟ್ಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನು ಅದೆಲ್ಲ. ಇಲ್ಲಾಂದರೆ ತೋರಿಸ್ತಿದ್ದೆ ಹೇಗೆ ರೋಪ್ ಹಾಕೋ ಥರ ಕಮೆಂಟ್ ಮಾಡಿದ್ದಾರೆ ಅವರು ಅಂತ. ಆ್ಯಂಡ್ ಗೊತ್ತಿಲ್ಲ, ನನಗೆ ಗೊತ್ತಿರೋರೇ ಬೇರೆ ಐಡಿ ಇಟ್ಕೊಂಡು ಮಾಡಿರ್ಬೋದಾ, ಇಲ್ಲ ನನ್ನ ವ್ಯೂವರ್ಸ್ ಯಾರು ಅಂತ ಗೊತ್ತಿಲ್ಲ. ಬಟ್ ನಾನು ಕ್ಲಾರಿಟಿಗೋಸ್ಕರ ಹೇಳಿದ್ದೀನಿ ಇಷ್ಟೇ. ಅದು ಬಿಟ್ಟರೆ
ಅವ್ರು ಕಂಡ್ರೆ ನನ್ಗಾಗಲ್ಲ, ಅವ್ರಿಗೆ ನನ್ ಕಂಡ್ರೆ ಆಗಲ್ಲ. ಸೊ ಆ ಥರ ಎಲ್ಲ ನೀವು ಯಾಕೆ ಥಿಂಕ್ ಮಾಡ್ತೀರಾ? ಆ್ಯಸ್ ಅ ವ್ಲಾಗರ್ ಒಂದು ವ್ಲಾಗ್ ನೋಡೇ ನಮ್ಮ ಲೈಫನ್ನು ನೀವು ಡಿಸಿಷನ್ ತಗೊಳ್ಳೋದಲ್ಲ. ಸೊ ನಾನು ವ್ಲಾಗ್ ಮಾಡ್ತೀನಿ, ನಿಮ್ಗೆ ಇಷ್ಟ ಇದ್ದರೆ ಎಂಜಾಯ್ ಮಾಡಿ, ನೋಡಿ, ನನಗೆ ಸಪೋರ್ಟ್ ಮಾಡಿ. ಸೊ ನನಗೊಂಥರ ಖುಷಿ ಆಗುತ್ತೆ. ಅದು ಬಿಟ್ಟು ನೀವು ಆ್ಯಸ್ ಅ ವ್ಲಾಗರ್ ಆ್ಯಂಡ್ ಸಬ್ಸ್ಕ್ರೈಬರ್ ಜೊತೆ ಒಂದು ರಿಲೇಷನ್‌ಶಿಪ್ ಇರುತ್ತೆ. ಅದೊಂದು ಪ್ಯೂರಿಟಿ ಬಾಂಡಿಂಗ್ ಇದೆಲ್ಲ. ಸೊ ಅದನ್ನು ನೀವು ಸುಮ್ಮನೆ ಬೇಡದೇ ಇರೋ ಕಮೆಂಟ್ಸ್ ಎಲ್ಲ ಮಾಡೋದಾದರೆ ನನ್ನ ಚಾನಲನ್ನು ಅನ್‌ಸಬ್ಸ್ಕ್ರೈಬೇ ಮಾಡ್ಕೊಳ್ಳಿ. ನೋಡಬೇಡಿ, ಇಷ್ಟ ಇರೋರು ನೋಡಿ, ಇಷ್ಟ ಇಲ್ಲದವ್ರು ಇಲ್ಲ. ನಾನು ಪ್ರತಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ, ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಇಷ್ಟ ಇಲ್ಲ ಅಂದರೆ ಬೇಡ. ಈ ಥರ ಬೇಡದೇ ಇರೋವಂಥ ಕಮೆಂಟ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನಾವೆಲ್ಲ ಚೆನ್ನಾಗಿದ್ದೀವಿ, ಹಾಗೇ ಇರೋದಕ್ಕೆ ಬಿಡಿ. ಸೊ ಈ ಥರ ಎಲ್ಲ ಮಾಡಿದಾಗ ಅವರು ನೋಡ್ತಿರ್ತಾರೆ, ಕೆಲವೊಂದು ಟೈಮ್ ಕಮೆಂಟ್ಸ್ ಓದ್ತಾರೆ ನನ್ನ ಫ್ಯಾಮಿಲಿಯವರು ಕೂಡ. ಸೊ ಅವ್ರಿಗೆ ಒಂಥರ ಅನ್‌ಕಂಫರ್ಟಬಲ್ ಆಗ್ಬೋದಲ್ವಾ? ನನ್ನ ವಿಡಿಯೋಸಿಂದ ಆ ಥರ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಷ್ಟೇ ನನ್ನ ಮೈಂಡ್‌ಸೆಟ್. ಹಾಗಾಗಿ ತೋರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈ ವ್ಲಾಗ್ ಅವತ್ತೇನೆ ಫುಲ್ ಲೆಂತಿ ಆಯಿತು ಈ ವ್ಲಾಗ್ ಅಂತ ಅನಿಸುತ್ತೆ. ಬಟ್ ಕ್ಲಾರಿಫಿಕೇಷನ್ ಕೊಡಬೇಕಿತ್ತು, ಹಾಗಾಗಿ ಮಾಡಿದೆ. ಯಾರಿಗಾದ್ರೂ ಹರ್ಟ್ ಆಗಿದ್ರೆ ನನ್ನ ಮಾತಿಂದ ಸಾರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಕಮೆಂಟ್ಸಿಂದ ನನಗೇನು ಹರ್ಟ್ ಆಗಿಲ್ಲ. ನಾನು ಯಾಕೆ ಹೇಳ್ತೀನಿ ಅಂತ ಅಂದರೆ, ಅದೇ ಕಮೆಂಟ್ಸ್ ದೊಡ್ಡದಾಗ್ತಾ ಹೋದ್ರೆ ನನಗಿಷ್ಟ ಆಗಲ್ಲ. ಸೊ ಹಂಗಾಗಿ ಚಿಕ್ಕದಾಗಿದ್ದಾಗಲೇ ಕಮೆಂಟ್ಸಲ್ಲಿ ರಿಪ್ಲೈ ಮಾಡೋಣ ಅಲ್ಲೇನೆ ಅಂದ್ಕೊಂಡೆ. ಬಟ್ ಬೇಡ, ಇದೊಂದು ವೀಡಿಯೋದಲ್ಲೇ ಹೇಳ್ಬಿಡೋಣ. ಕೆಲವೊಂದು ವ್ಯೂವರ್ಸು ನನ್ನ ಕಮೆಂಟ್ ಮಾಡ್ತಾ ಇಲ್ಲ. ನಿಮ್ಮ ಮಾವ, ಅತ್ತೆ ಎಲ್ಲ ತೋರಿಸಿ ಅಂತ. ಬಟ್ ಅವ್ರ ಮನಸ್ಸಲ್ಲಿ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಅವರು ತಿಳ್ಕೊಳ್ಳಿ ಅಂತ. ಎಲ್ರಿಗೂ ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಹಂಗೇನೆ. ಇವಾಗ ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ನೀವೇ ಇರ್ಬೋದು, ವಿಡಿಯೋಸ್ ನೋಡ್ತಿರ್ತೀರ. ಆದರೆ ನಾಳೆ ನೀವು ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡೋಕ್ಕಾಗತ್ತಾ? ಸೊ ಆಗಲ್ಲ. ಅದೆಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಇದಿರುತ್ತೆ. ದೇವ್ರು ಒಬ್ಬೊಬ್ರು ಮನಸ್ಸಲ್ಲೇ ಒಂದೊಂದು ಥರ ಟ್ಯಾಲೆಂಟು ಕೊಟ್ಟಿರ್ತಾನೆ, ಒಂದೊಂದು ಥರ ಥಾಟ್ಸು ಕೊಟ್ಟಿರ್ತಾನೆ. ಸೊ ಅದ್ರ ಮೇಲೆ ಡಿಪೆಂಡ್. ನೀವು ಒಂದು ಥರದ್ರಲ್ಲಿ ಟ್ಯಾಲೆಂಟೆಡ್ ಆಗಿರ್ತೀರ, ಹಾಗೇನೆ ಅದು. ಸೊ ನನಗೆ ವಿಡಿಯೋಸ್ ಮಾಡೋಕ್ಕಿಷ್ಟ, ಕ್ಯಾಮ್ರಾ ಮುಂದೆ ನಾನು ಮಾಡ್ತೀನಿ. ಬಟ್ ನಮ್ಮಮ್ಮ, ನಮ್ಮ ಮಾವ ಅವ್ರಿಗೆಲ್ಲ ಅದು ಇಷ್ಟ ಆಗಲ್ಲ. ಹಾಗಾಗಿ ನಾನು ತೋರಿಸಲ್ಲ ಅಷ್ಟೇ. ಬೇರೆ ಏನೂ ಕೂಡ ನೀವೇ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ಸ್ ಮಾಡೋದಾಗಲಿ ಆ ಥರ ಮಾಡಬೇಡಿ ದಯವಿಟ್ಟು. ಆ್ಯಂಡ್ ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಕ್ಲಾರಿಫಿಕೇಷನ್ ಕೊಟ್ಟಿದೆ ಅನ್ಕೋತೀನಿ. ಈ ಥರ ವ್ಲಾಗ್ ನಾನು ಯಾವತ್ತೂ ಮಾಡೇ ಇಲ್ಲ. ಬಟ್ ತುಂಬ ರೇರಾಗಿ ನನಗೆ ಕಮೆಂಟ್ಸ್ ಬರ್ತಿತ್ತು, ನಾನು ನೆಗ್ಲೆಕ್ಟ್ ಮಾಡ್ತಿದ್ದೆ. ಬಟ್ ಈಗ ಸ್ವಲ್ಪ 1K ಸಬ್ಸ್ಕ್ರೈಬರ್ ಆದ್ಮೇಲೆನೇ ಆ ಥರ ಬ್ಯಾಡ್ ಕಮೆಂಟ್ಸ್ ಅಲ್ಲ ಅದು. ತೋರಿಸಿ ಅಂದರೆ ಅವ್ರಿಗೆ ಇಷ್ಟ ಆಗಿ ಕೇಳಿರ್ಬೋದು. ಬಟ್ ನನಗೆ ಅದೇ ಹೇಳಿದ್ನಲ್ಲ, ಅದೇ ರೀಸನ್ಸ್‌ಗೆ ನಾನು ತೋರಿಸಲ್ಲ. ಅವ್ರು ಖುಷಿಯಿಂದ ಬಂದಾಗ ನಾನು ಖಂಡಿತ ತೋರಿಸ್ಕೋತೀನಿ. ಸೊ ನನ್ನ ಜೊತೆನೇ ಇರ್ತಾರೆ ಅಲ್ವಾ ಅವರು. ಬಿಹೈಂಡ್ ಕ್ಯಾಮ್ರಾ ನನಗೆ ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ. ಅದೆಲ್ಲ ತೋರ್ಸೋದಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ, ನನಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ. ಬಟ್ ಅವ್ರಿಗೆ ಖುಷಿ ಅನಿಸ್ದಾಗ ನಾನು ಖಂಡಿತ ಅವ್ರ ಬಗ್ಗೆ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಬೇಕಿದ್ರೆ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನನ್ನ ಅತ್ತೆ ಒಟ್ಟಿಗೆ, ನನ್ನ ಅಮ್ಮನ ಜೊತೆ ನನ್ನ ರಿಲೇಷನ್‌ಶಿಪ್ ಬಾಂಡ್ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಮತ್ತು ನಮ್ಮಮ್ಮ, ಅಮ್ಮ ಮೀನ್ಸ್ ಅತ್ತೆ, ಅಂಡರ್‌ಸ್ಟುಡ್ ಆಗಿರುತ್ತೆ ಈಗ ಅಲ್ವಾ? ಹಾಗಾಗಿ ಅಮ್ಮ ಅಂತೀನಿ. ಮಮ್ಮಿ ಅಂದರೆ ನಮ್ಮ ತಾಯಿ ಅಂತ ತಿಳ್ಕೊಳ್ಳಿ, ಅಮ್ಮ ಅಂದರೆ ನಮ್ಮ ಅತ್ತೆ ಅಂತ ನಿಮ್ಗೆ ಅಂಡರ್‌ಸ್ಟುಡ್ ಆಗುತ್ತೆ. ಅವರ ನನ್ನ ಬಾಂಡಿಂಗ್ ಹೇಗೆ ಕ್ರಿಯೇಟ್ ಆಯಿತು, ಸೊ ನಾವು ಹೇಗಿದ್ದೀವಿ ಅದನ್ನು ಬೇಕಾದರೆ ನಿಮಗೆ ಬೇಕಿದ್ರೆ ನಮ್ಮ ರಿಲೇಷನ್‌ಶಿಪ್ ಬಗ್ಗೆ ಒಂದು ಅತ್ತೆ ಸೊಸೆ ಹೇಗಿರಬೇಕು ಆ್ಯಂಡ್ ನಾವು ಹೇಗಿದ್ದೀವಿ, ಹೇಗೆ ಅರ್ಥ ಮಾಡ್ಕೊಂಡ್ವಿ, ಸ್ಟಾರ್ಟಿಂಗಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅದೆಲ್ಲ ಬ್ಯಾಲೆನ್ಸ್ ಮಾಡಿ ನಾವು ಎಷ್ಟು ಚಂದ ಇದ್ದೀವಿ ಅನ್ನೋದನ್ನು ಬೇಕಿದ್ರೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇವಾಗ ಪಾಪು ಆ ಥರ ಆಗಿತ್ತಲ್ಲ, ಸೊ 3 ಮಂತ್ಸ್ 6 ಮಂತ್ಸ್‌ಗೊಂದ್ಸ್ ಒಂದು ಯಂತ್ರ ಹಾಕ್ಸ್ತೀವಿ ದಾಸನೂರಲ್ಲಿ. ಸೊ ಅದಕ್ಕೆ ಹಾಕ್ಸೋದಿಕ್ಕೆ ಅಂತ ನಾನು ಡ್ಯಾಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಕ್ಲೈಮೇಟ್ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನನಗೆ ಈ ಥರ ಕ್ಲೈಮೇಟ್ಸ್ ಇದ್ರೆ ತುಂಬಾ ಎಂಜಾಯ್ ಮಾಡ್ತೀನಿ. ಸ್ಕಂದ ಕೂಡ ನೋಡ್ತಾ ಇದ್ದಾನೆ, ತುಂಬಾ ಚೆನ್ನಾಗಿದೆ. ಸನ್ಸೆಟ್ ಆಗ್ತಾ ಇತ್ತು. ಸನ್ಸೆಟ್ ಆಗೋ ಟೈಮಲ್ಲಿ ಹೋಗ್ತಾ ಇದ್ವಲ್ಲ, ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ವ್ಲಾಗು ಸ್ಕಂದನ್ಗೆ ಹುಷಾರು ತಪ್ಪೋದಕ್ಕೂ ಮುಂಚೆ ಕ್ಯಾಪ್ಚರ್ ಮಾಡಿದಂಥ ವ್ಲಾಗ್ಸ್ ಇದು. 15 ಡೇಸ್ ಅಲ್ಲ, ಜಾಸ್ತಿನೇ ಬ್ಯಾಕ್‌ಲಾಗ್ ಉಳ್ದ್ಬಿಟ್ಟಿದೆ. ಬ್ಯಾಕ್‌ಲಾಗ್ಸ್ ಎಲ್ಲ ಇವಾಗ ಕ್ಲಿಯರ್ ಮಾಡ್ತಾ ಇದ್ದೀನಿ ಒಂದೊಂದೇ. ಬಿಕಾಸ್ ಹೊಸ್ದಾಗಿ ವಿಡಿಯೋಸ್ ಕೂಡ ಮಾಡ್ಕೋತಾ ಇದ್ದೀನಿ. ಬಟ್ ಸ್ಟೋರೇಜ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಬೇರೆ ಯಾವುದಾದ್ರೂ ಫೋನ್ ತಗೊಳ್ಳೋಣ ಅಂತ ಕೂಡ ನೋಡ್ತಾ ಇದ್ದೀನಿ ನನ್ನ ವಿಡಿಯೋಸ್‌ಗೋಸ್ಕರನೇ. ಸೊ ಇನ್ನು ನೋಡೋಣ, ಇನ್ನು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದಮೇಲಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗಿವ್ ಅವೇ ವಿನ್ನರ್ಸ್ದು ಕೂಡ ವಿಡಿಯೋನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ವಿನ್ನರ್ಸ್‌ಗೆ ನಾನು ಬೆಳ್ಳಿ ಐಟಮ್ಸ್ ತೊಗೊಳೋದಕ್ಕೆ ಹೋಗಿದ್ದೆ. ಅದನ್ನು ಕೂಡ ಶಾಪಿಂಗ್ ಮಾಡೋಕ್ಕೆ ಹೋದಾಗ
ಅದೆಲ್ಲ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಬಟ್ ಹಾಕ್ಲಿಕ್ಕೆ ಈ ವ್ಲಾಗ್ಸ್ ಎಲ್ಲ ಹಳೇದೆಲ್ಲ ಉಳಿದ್ಬಿಟ್ರೆ ಮತ್ತೆ ನನಗೆ ರೆಕಾರ್ಡಿಂಗ್ ಮಾಡೋದಕ್ಕೂ ಕೂಡ ಗೊತ್ತಾಗಲ್ಲ ಏನು ಮಾತಾಡಬೇಕು, ಯಾವಾಗ ಮಾಡಿದೆ ವಿಡಿಯೋನ ನನಗೆ ಮರ್ತೋಗುತ್ತೆ ಅಂತ ಸ್ವಲ್ಪ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಇದೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು ವಿನ್ನರ್ಸ್ದು ವೀಡಿಯೋಸ್ ಇರ್ಬೋದು, ಶಾಪಿಂಗ್ ಹೋಗಿದ್ದ ವಿಡಿಯೋ ಆ್ಯಂಡ್ ಅಕ್ಷಯ ತೃತೀಯಾಗಿ ಏನು ಶಾಪ್ ಮಾಡಿದೆ ಎಲ್ಲದೂ ಕೂಡ ವ್ಲಾಗ್ ಮಾಡ್ಕೊಂಡಿದ್ದೀನಿ. ಒಂದೊಂದಾಗಿ ನಿಮಗೆ ಹಾಕ್ತಾ ಹೋಗ್ತೀನಿ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಡೂ ಅಗೆಟ್ ಸಬ್ಸ್ಕ್ರೈಬ್ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಪೋರ್ಟ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾರ್ಟ್ಫುಲ್ಲಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇನ್ನೊಂದು ಏನಂದರೆ ನನ್ನ ಮೈಂಡಲ್ಲಿ ಕೆಲವೊಬ್ಬರು ಇವಾಗ ಹೆಣ್ಮಕ್ಳು ಇರ್ತಾರೆ ಅಲ್ವಾ, ಸೊ ಒಬ್ಬರು ಮಗಳಾಗ್ಬೋದು, ಸೊಸೆ ಆಗ್ಬೋದು, ಸೊ ಯಾವುದೇ ಒಂದು ಕ್ಯಾಟಗರಿ ಆಗಲಿ ಏನಾದ್ರು ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಯಾರ ಹತ್ರ ನಾವು ಹೇಳ್ಕೊಡೋದು ನಮ್ಮ ಸ್ಟೋರಿನ, ಬಟ್ ನಾವೇ ನಮ್ಮ ಸ್ಟೋರಿ ಅಂತ ಗೊತ್ತಾಗಬಾರ್ದು, ಹೇಳಬೇಕು ಅಂತ ಇರುತ್ತೆ. ಬಟ್ ಅವ್ರಿಗೇನು ಎಲ್ಲರೂ ಬಂದೀಗ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡೋದಕ್ಕಾಗಲ್ಲ. ಅಂಥವ್ರು ಯಾರಾದರೂ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಸ್ಕಂದರಾಜ್ ಅಂತ ID ಇದೆ ನನ್ನ ಪಾಪುದು. ಸೊ ಅದೇ ನಾನು ಯೂಸ್ ಮಾಡ್ತೀನಿ. ಸೊ ಅದ್ರಲ್ಲಿ ಬಂದು ನಿಮ್ಮ ಸ್ಟೋರಿನೆಲ್ಲ ಟೈಪ್ ಮಾಡಿ ಹಾಕಿ ನನ್ನ ವೀಡಿಯೋಸಲ್ಲಿ ಬೇಕಾದರೆ ನಿಮ್ಮ ನೇಮ್ ಹೇಳ್ದೇನೆ ಆ ಸ್ಟೋರಿನ ನಾನು ಹೇಳ್ತೀನಿ. ನಿಮ್ಮ ರಿಲೇಟೆಡ್ ಇರೋರಿಗೂ ಸಮಾಧಾನ ಆಗುತ್ತೆ. ಸೊ ಅದೊಂದು ಥಾಟ್ ಬಂದಿದೆ ಆ ಥರ ವಿಡಿಯೋಸ್ ಮಾಡಬೇಕು ಅಂತ. ನೀವು ಯಾರಾದರೂ ನಿಮ್ಮ ಲೈಫಲ್ಲಿ ಏನಾದರೂ ಸ್ಯಾಡ್ ಸ್ಟೋರಿ ಇದ್ದರೆ ಹೇಳ್ಬೇಕು ಅದನ್ನು ಎಲ್ಲ ಜನರಿಗೂ. ಅದು ಗೊತ್ತಾಗೋದ್ರಿಂದ ಬೇರೆಯವ್ರಿಗೆ ಏನಾದರೂ ಉಪಯೋಗ ಆಗುತ್ತೆ ಅಂತ ಇನ್ಸ್ಪಿರೇಷನ್ ಆಗೋ ಥರ ಏನಾದರೂ ಸ್ಟೋರಿ ಇದ್ದರೆ ಅದನ್ನು ಸ್ಕಂದರಾಜ್ ಅಂತ ID ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿಗೆ ಸ್ಟೋರಿ ಹಾಕಿ ಅಲ್ಲಿಗೆ ಕಳಿಸಿ ನೀವು ಪಿನ್ ಮಾಡಿ. ಸೊ ಅದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಅದರಿಂದ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವ್ಲಾಗ್ನಲ್ಲಿ ನಾನು ಡ್ರೈ ಗ್ರೇಪ್ಸ್ ಹೇಗೆ ಮಾಡೋದು ಅಂತ ಕೂಡ ಹಾಕಿದ್ದೀನಿ. ನನ್ನ ಮಾತಿನೊಟ್ಟಿಗೆ ಅದು ಕೂಡ ಬಂದಿದೆ. ರೆಸಿಪಿನ ನಾನಿಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ವಾಯ್ಸ್ ಓವರ್ ಕೊಟ್ಟಿಲ್ಲ. ನೋಡಿದ್ರೇ ನೀವು ತಿಳ್ಕೊಂಡು ಟ್ರೈ ಮಾಡಿ. ಥ್ಯಾಂಕ್ ಯು.